ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ. ಸೊ ನಾವಿವತ್ತು ಪೇಪರ್ 1 ಅಂಡರ್ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡಲ್ಲಿ ಬರುವಂತಹ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ನ ಕಲಿಯೋಣ. ಸೊ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡಲ್ಲೂ ಪರ್ಸೆಂಟೇಜ್ ಕಾನ್ಸೆಪ್ಟ್ ಬಗ್ಗೆ ಕಲಿತಾ ಇದ್ದೀವಿ, ಓಕೆನಾ. ಸೊ ಈ ಪರ್ಸೆಂಟೇಜ್ ಕಾನ್ಸೆಪ್ಟಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವೊಂದಷ್ಟು ಬೇಸಿಕ್ ಪರ್ಸೆಂಟೇಜಸ್ ಹೇಗೆ ಸಾಲ್ವ್ ಮಾಡೋದು ಹೇಗಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ಸ್ಟೆಪ್ ಅದರಲ್ಲಿ. ಸೊ ಈ ಪರ್ಸೆಂಟೇಜ್ ಅಂದರೆ ಏನು ಅಂತ ಗೊತ್ತಿರಬೇಕು. ಯೂಶ್ವಲಿ ಪರ್ಸೆಂಟೇಜ್ ಮೀನ್ಸ್ ಏನು, ಔಟ್ ಆಫ್ 100. ಇವಾಗ ಇಲ್ಲಿ 50% ಅಂತ ಇದೆ. 50% ಅಂತ ಅಂದ್ರೇನು, 50/100, ಔಟ್ ಆಫ್ 100 50. ಸೊ ದಟ್ ಈಸ್ ವಾಟ್ 50%. ಇಲ್ಲಿ ನಮಗೆ 25% ಅಂತ ಇದೆ. 25% ಅಂದ್ರೇನು, ಔಟ್ ಆಫ್ 100 25 ಅಂತ. ಸೊ ಇದು ಪರ್ಸೆಂಟೇಜಸ್ ಆಯಿತು. 50% ಅಂತ ಕೊಟ್ಟರು ಕೂಡ ಪರ್ಸೆಂಟೇಜ್, 50/100 ಅಂತ ಕೊಟ್ಟರು ಕೂಡ ಪರ್ಸೆಂಟೇಜ್. ಸೊ ಈ ಪರ್ಸೆಂಟೇಜಸ್ನ ನಾವು ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಇದೇನಿದೆ ಅಲ್ವಾ, ಸೊ 1/4 1/2 ಇದೆಲ್ಲ ಏನು ಫ್ರ್ಯಾಕ್ಷನ್ಸ್. ಸೊ 50/100ನ ನಾವು ಸಾಲ್ವ್ ಮಾಡಿದಾಗ ಅಲ್ವಾ, 50/100. ಸೊ 0 0 ಕ್ಯಾನ್ಸಲ್ ಆಗುತ್ತೆ, 5 1s 5 2s, ಸೊ 1/2. ಸೊ ನಾವೇನು ಮಾಡಿದ್ರಿ, ಪರ್ಸೆಂಟೇಜಸ್ನ ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡಿದ್ರಿ. ಸೊ ಈಗ ನಾವು ಫ್ರ್ಯಾಕ್ಷನ್ಸ್ನ ಕೂಡ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ? ಸೊ ಇಲ್ಲಿ ನಮ್ಮದು 1/2 ಈಸ್ ಅ ಫ್ರ್ಯಾಕ್ಷನ್ ಫಾರ್ 50%. ಸೊ ಇದನ್ನು ನಾವು ಇವಾಗ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡುವಾಗ ಹೇಗೆ ಮಾಡ್ತೀರಾ, ಇಂಟು 100 ಮಾಡ್ತೀರಾ, ಓಕೆನಾ. ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ ಹೇಗೆ ಬರುತ್ತೆ, 2 1s 2 5s, ಸೊ 50 50%. ಓಕೆ. ಸೊ ನಮಗಿದು ಬೇಸಿಕ್ ಕನ್ವರ್ಷನ್ಸ್ ಗೊತ್ತಿರಬೇಕು. ಪರ್ಸೆಂಟೇಜ್ನ ಹೇಗೆ ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡ್ತೀವಿ, ಫ್ರ್ಯಾಕ್ಷನ್ಸಿಂದ ಹೇಗೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ ಪರ್ಸೆಂಟೇಜ್ ಇದೆ. ಸೊ ಪರ್ಸೆಂಟೇಜ್ ಇನ್ ಅ ಸೆನ್ಸ್ ಈ ಥರ ಕೊಟ್ಟಿದ್ರೆ ನಾವು ಹೇಗೆ ಬರ್ಕೊಬೋದು, 50/100 ಅಂತ ಬರ್ಕೊಳ್ಬೋದು. ದಿಸ್ ಈಸ್ ಆಲ್ಸೋ ಪರ್ಸೆಂಟೇಜ್. ಸೊ ಇದನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದ್ರೆ ಹೇಗೆ ಮಾಡ್ತೀವಿ, 50/100 ಅಂತ ಏನಿರುತ್ತೆ ಅದನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ 1/2 ಅಂತ ಸಿಗುತ್ತೆ, ಓಕೆನಾ. ಇದನ್ನ ಇನ್ನೂ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡಿದ್ರೆ 0.5 ಆ ಥರ ಬರುತ್ತಲ್ವಾ. ಸೊ ಫ್ರ್ಯಾಕ್ಷನ್ನ ನಾವು ಮತ್ತೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ, ಈ ಫ್ರ್ಯಾಕ್ಷನ್ಗೆ ಇಂಟು 100 ಮಾಡಿದ್ರೆ ಸೊ ಏನಾಗುತ್ತೆ, ಫ್ರ್ಯಾಕ್ಷನ್ಸ್ ವಿಲ್ ಬಿ ಕನ್ವರ್ಟೆಡ್ ಟು percentage. Okay, from percentage to fraction we can convert, from fraction to percentage we can convert. So ಇದು step 1, ಓಕೆನಾ. ನೆಕ್ಸ್ಟ್ step 2 ಅಲ್ಲಿ ನಾವೇನು ಮಾಡ್ತೀವಿ, we should be knowing what is x percentage of y ಅನ್ನೋದು ನಮಗೆ ಗೊತ್ತಿರಬೇಕು. ವಾಟ್ ಈಸ್ ದಿಸ್ x percentage of y, ಹೇಗೆ ಸಾಲ್ವ್ ಮಾಡ್ಬೋದು. ಸೊ ಸಮ್ ಕ್ವಶನ್ಸಲ್ಲಿ ನಮಗೀಗ x percentage of y ನ ಫೈಂಡ್ ಔಟ್ ಮಾಡಿ ಅಂತೆಲ್ಲ ಕೊಟ್ಟಿರ್ಬೋದು. ಸೊ ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ, x percentage of y ಅಂತ ಇದಲ್ವಾ. ಸೊ ಪರ್ಸೆಂಟೇಜ್, x percentage ಅಂತ ನಾವು ಹೇಗೆ ಬರ್ಕೊಬೋದು, ಔಟ್ ಆಫ್ 100 ಅಂತ ಅಲ್ವಾ. ಸೊ x/100 ಅಂತ ಬರ್ಕೊಳ್ತೀವಿ. ಆ್ಯಂಡ್ ಈ ಆಫ್ ಅನ್ನೋದು ಏನಿದೆ ಅದನ್ನು ಇಂಟು ಮಲ್ಟಿಪ್ಲಿಕೇಶನ್ ಆಗಿ ಬರ್ಕೊಳ್ಳಿ. ಆ್ಯಂಡ್ y ಹ್ಯಾಸ್ ಇಟ್ ಈಸ್ ಬರ್ಕೊಂಡ್ವಿ. ಸೊ x percentage of y ನ ಹೇಗೆ ಸಾಲ್ವ್ ಮಾಡ್ತೀವಿ, x/100 ದಟ್ ಈಸ್ ಪರ್ಸೆಂಟೇಜ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿದ್ರಿ, ಆ್ಯಂಡ್ ಇಂಟು ಮಲ್ಟಿಪ್ಲಿಕೇಶನ್ ಆ್ಯಂಡ್ ದಟ್ y ಆ್ಯಸ್ ಇಟ್ ಈಸ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ, x percentage of y ವ್ಯಾಲ್ಯೂ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಲ್ಲಿ ಕೇಳ್ತಿದ್ದಾರೆ ವಾಟ್ ಈಸ್ 25% ಆಫ್ 640. ಸೊ 25%ನ ಪರ್ಸೆಂಟೇಜ್ ಫಾರ್ಮೆಟ್. ಸೊ 25/100 ಅಂತ ಬರ್ಕೊಳ್ತೀವಿ, ಆಫ್ ಇಂಟು 640 ಅಂತ ಬರ್ಕೊಳ್ತೀವಿ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಏನು ಆನ್ಸರ್ ಸಿಗುತ್ತೆ, ದಟ್ ಈಸ್ ವಾಟ್ ದಿ ವ್ಯಾಲ್ಯೂ ಆಫ್ 25% ಆಫ್ 640, 16. ಸೊ 160 ಬಂತು ಆನ್ಸರ್. ಸೊ ಸಮ್ಟೈಮ್ಸ್ ನಾವು ಇವಾಗ 25/100 ಅಂತ ಹೇಗೆ ಬರ್ಕೊಳ್ರಿ, ಅದೇ ಥರ ಫ್ರ್ಯಾಕ್ಷನ್ಸಲ್ಲೂ ಕೂಡ ಬರ್ಕೊಳ್ಬೋದು. ಸೊ 25/100ದು ಫ್ರ್ಯಾಕ್ಷನ್ ಏನು ಬಂದಿದೆ, ಇಲ್ಲಿ ನಮಗೆ ವ್ಯಾಲ್ಯೂ 1/4 ಇದೆ. ಸೊ ವಿ ಕ್ಯಾನ್ ರೈಟ್ 1/4 ಡೈರೆಕ್ಟ್ಲಿ ಕೂಡ, ಬಿಕಾಸ್ ಇದೇ ಪರ್ಸೆಂಟೇಜ್ನ ನಾವು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿರೋದು. ಸೊ ಡೈರೆಕ್ಟಾಗಿ 1/4 ಇಂಟು 640 ಅಂತ ಕೂಡ ನಾವು ಸಾಲ್ವ್ ಮಾಡ್ಬೋದು. ಏನಿಲ್ಲ, ಕ್ಯಾಲ್ಕುಲೇಷನ್ಸ್ ರೆಡ್ಯೂಸ್ ಆಗುತ್ತಷ್ಟೇ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀವಿ. ರೆಡ್ಯೂಸ್ಡ್ ಆಗಿದೆ, 25/100 ಆಲ್ರೆಡಿ ರೆಡ್ಯೂಸ್ಡ್ ಆಗಿದೆ. ಸೊ ಇಲ್ಲಿ ಏನು ಮಾಡ್ತೀವಿ, 2s 3s 2 2s. ಸೊ ಡೈರೆಕ್ಟಾಗಿ 4ಇಂದನೂ ಕೂಡ ಮಾಡ್ಬೋದು. ಸೊ ಆ ಥರ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಏನು ಸಿಗುತ್ತೆ, ಆನ್ಸರು 160ನೇ ಸಿಗುತ್ತೆ, ಓಕೆನಾ. ಸೊ ದಿಸ್ ಈಸ್ ಒನ್ ಫಾರ್ಮೆಟ್. ಸೊ ಒಂದು ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಈ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಒಂದು ಐಡಿಯಾ ಬರುತ್ತೆ, ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ 3ಗೆ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಫಾರ್ಮೆಟ್ಗೆ, ದಟ್ ಈಸ್
ಇಲ್ಲಿ ನೋಡಿ, ಹಿಯರ್ ವಿ ವಿಲ್ ಬಿ ಲರ್ನಿಂಗ್ ಹೌ ಟು ಸಾಲ್ವ್ ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ. ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ ಅಂತೆಲ್ಲ ಇರುತ್ತೆ ಕ್ವೆಶನ್ಸಲ್ಲಿ. ಸೊ ಈ ಥರ ಕ್ವೆಶನ್ಸ್ನ ಹೇಗೆ ಸಾಲ್ವ್ ಮಾಡ್ತೀವಿ, ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ. ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ ಅಂತ ಬಂದಾಗ ಫಸ್ಟ್ ಎ ಬರುತ್ತೆ, ಎ ಡಿವೈಡೆಡ್ ಬೈ ಬಿ ಇಂಟು 100. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಈ ಥರ ಕೇಳಿದಾಗ, ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ ಅಂತ ಕೇಳಿದಾಗ. ಓಕೆನಾ. ಸೊ ಇಲ್ಲಿ ನೋಡಿ, 30 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 120 ಅಂತ ಕೇಳಿದ್ದಾರೆ ಕ್ವೆಶನ್, ಎಕ್ಸಾಂಪಲ್ ಕ್ವೆಶನ್. ಓಕೆ. ಸೊ ಇಲ್ಲಿ 30 ಏನು ರೆಪ್ರೆಸೆಂಟ್ ಮಾಡುತ್ತೆ, ಇಟ್ ರೆಪ್ರೆಸೆಂಟ್ ಎ 30. ಓಕೆ. 30 ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ, ದಟ್ ಈಸ್ 120 ಏನಾಗಿದೆ ಇಲ್ಲಿ ಬಿ ಆಗಿದೆ. ಸೊ 30 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 120 ಅಂತ ಕೇಳಿದರೆ 30 ಎ ಬಂದು 30 ನಮಗೆ, ಬಿ ಬಂದು ಏನಿಲ್ಲಿ 120. ಓಕೆ. ಸೊ ಇವಾಗ ನಾವು ಈ ಫಾರ್ಮುಲಾನ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 30/120 ಇಂಟು 100. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಗುತ್ತೆ. ಓಕೆ. ಸೊ 5 5s 25, ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಕ್ತು. 48 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 160 ಅಂತ ಇದೆ. ಸೊ 48 ಅನ್ನೋದೇನಿಲ್ಲಿ ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ 160 ಅನ್ನೋದೇನಿಲ್ಲಿ ಬಿ. ಸೊ ಏನು ಫಾರ್ಮುಲಾ ಹಾಕ್ತೀವಿ, ಎ ಬೈ ಬಿ ಇಂಟು 100 ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದ್ರೆ ನಮಗೆ ಯಾವ ಪರ್ಸೆಂಟೇಜ್ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ನಮಗೆ 30 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 120 ಏನು ಸಿಕ್ಕಿದೆ, 25% ಸಿಕ್ಕಿದೆ ಅಲ್ವಾ. ಸೊ ಅದೇ ಥರ ಈ ಕ್ವೆಶನ್ಸ್ ಸಾಲ್ವ್ ಮಾಡಿದಾಗ ವಾಟ್ ಈಸ್ ಪರ್ಸೆಂಟೇಜ್ ಅನ್ನೋದು ಸಿಗುತ್ತೆ. ಓಕೆ. ಸೇಮ್ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್ ಇಟ್. ಸೊ ನೆಕ್ಸ್ಟ್ ಸ್ಟೆಪ್ 4. ಸೊ ಸ್ಟೆಪ್ 4ಅಲ್ಲಿ ಏನಾಗಿರುತ್ತೆ, ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅನ್ನೋ ಫಾರ್ಮೆಟ್ ಆಗಿರುತ್ತೆ. ಒರಿಜಿನಲ್ ಒಂದು ವ್ಯಾಲ್ಯೂ ಇರುತ್ತೆ, ಅದು ಚೇಂಜ್ ಆಗುತ್ತೆ ಆ್ಯಂಡ್ ಅದ್ರ ಫೈನಲ್ ವ್ಯಾಲ್ಯೂನ ಇಲ್ಲಿ ಕೇಳ್ತಿರ್ತಾರೆ. ಓಕೆನಾ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ ಇಲ್ಲಿ, ಅ ನಂಬರ್ ಇನ್ಕ್ರೀಸಸ್ ಫ್ರಮ್ 200 to 250. 200 ಏನಿಲ್ಲಿ ಒರಿಜಿನಲ್ ವ್ಯಾಲ್ಯೂ, 200ಇಂದ 250ಗೆ ಇನ್ಕ್ರೀಸ್ ಆಗಿದೆ. ವಿ ಹ್ಯಾವ್ ಟು ಫೈಂಡ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು ಅಂತ ನಾವಿಲ್ಲಿ ಹೇಳಬೇಕು. ಸೊ ಇವಾಗ ನೋಡಿ ಹೇಗೆ ಸಾಲ್ವ್ ಮಾಡ್ತೀವಿ. ಒರಿಜಿನಲ್ ವ್ಯಾಲ್ಯೂ ಏನಿಲ್ಲಿ 200 ಇದೆ, ಚೇಂಜ್ ಏನಾಗಿದೆ ದಟ್ ಈಸ್ 50 ಇಸ್ ಅ ಚೇಂಜ್. ಸೊ ನಾವಿಲ್ಲಿ ಇವಾಗ ಫೈನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಫೈನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ವಿ ಹ್ಯಾವ್ ಅ ಫಾರ್ಮುಲಾ ನೋಡಿ, ಪರ್ಸೆಂಟೇಜ್ ಚೇಂಜ್ ಇಸ್ ಈಕ್ವಲ್ಸ್ ಟು ಚೇಂಜ್ ಬೈ ಒರಿಜಿನಲ್ ಇಂಟು 100. ಚೇಂಜ್ ಏನಾಗುತ್ತೆ ಇಲ್ಲಿ, ಡಿಫ್ರೆನ್ಸ್ 250 ಮೈನಸ್ 200 ಏನು ಬಂತು ವ್ಯಾಲ್ಯೂ, 50 ಬಂದಿದೆ ನಮಗೆ ವ್ಯಾಲ್ಯೂ. ಸೊ ಚೇಂಜ್ ಬಂದು ಇಲ್ಲಿ 50 ಆಗುತ್ತೆ. ಆ್ಯಂಡ್ ದಿ ಒರಿಜಿನಲ್ ವ್ಯಾಲ್ಯೂ ಏನಿಲ್ಲಿ 200. ಸೊ 200 ಇವಾಗ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ವ್ಯಾಲ್ಯೂ, ಫಸ್ಟ್ 25% ಈಸ್ ದಿ ಚೇಂಜ್. ಸೊ ಫೈಂಡ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು, 25% ಅಷ್ಟು ಇನ್ಕ್ರೀಸ್ ಆಯಿತು ಫ್ರಮ್ 200 to 250. ಓಕೆ. ಇದೇ ಥರದ ಇನ್ನೊಂದು ಕ್ವೆಶನ್ನ ಸಾಲ್ವ್ ಮಾಡೋಣ. ಅ ನಂಬರ್ ಡಿಕ್ರೀಸಸ್ ಫ್ರಮ್ 800 to 600. ಓಕೆ. ಫೈಂಡ್ ದಿ ಪರ್ಸೆಂಟೇಜ್ ಡಿಕ್ರೀಸ್. ಸೊ ಇಲ್ಲಿ ಡಿಕ್ರೀಸ್ ಆದರೂ ಕೇಳಿರ್ಬೋದು ಅವರು, ಇನ್ಕ್ರೀಸ್ ಆದರೂ ಕೇಳ್ಬೋದು, ಸೇಮ್ ಥಿಂಗ್ ವಿ ವಿಲ್ ಬಿ ಯೂಸಿಂಗ್. ಬಟ್ ಏನಾಗಿರುತ್ತೆ ಇಲ್ಲಿ ಡಿಕ್ರೀಸ್ ಆಗಿರುತ್ತೆ, ಇಲ್ಲಿ ಇನ್ಕ್ರೀಸ್ ಆಯ್ತಲ್ವಾ. ಸೊ ಇಲ್ಲಿ ನೋಡಿ, ನಂಬರ್ ಡಿಕ್ರೀಸಸ್ ಫ್ರಮ್ 800 to 600. ಸೊ ಒರಿಜಿನಲ್ ವ್ಯಾಲ್ಯೂ ಯಾವುದು 800. ಸೊ ಒರಿಜಿನಲ್ ವ್ಯಾಲ್ಯೂ ಇಸ್ 800 ಆ್ಯಂಡ್ ಡಿಕ್ರೀಸಸ್ ಟು 600 ಅಂತಂದರೆ ಏನಾಗುತ್ತೆ, ನಮಗೆ ಚೇಂಜ್ನ ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ 800 ಮೈನಸ್ 600 ಮಾಡ್ತೀವಿ. ಸೊ 800ಅಲ್ಲಿ 600 ಹೋದರೆ ಏನಾಗುತ್ತೆ ನಮಗೆ 200 ಈಸ್ ದಿ ಚೇಂಜ್. ಸೊ 800 ಮೈನಸ್ 600 ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 200 ಬರುತ್ತೆ. ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು, ದಟ್ ಈಸ್ ಫೈಂಡ್ ದಿ ಪರ್ಸೆಂಟೇಜ್ ಡಿಕ್ರೀಸ್. ಸೊ ಪರ್ಸೆಂಟೇಜ್ ಡಿಕ್ರೀಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಫೈಂಡ್ ಔಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ದಿಸ್ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ. ಸೊ ಚೇಂಜ್ ಎಷ್ಟಿದೆ, 200 ಈಸ್ ದಿ ಚೇಂಜ್. ಒರಿಜಿನಲ್ ವ್ಯಾಲ್ಯೂ ಏನಿತ್ತು ನಮಗೆ 800 ಇತ್ತು. ಸೊ 800 ಇಂಟು 100. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಏನು ಸಿಗುತ್ತೋ ಕೂಡ 25% ಡಿಕ್ರೀಸ್ ಆಗಿದೆ. ಸೊ 800 to 600 ಆಗಿದೆ ಅಲ್ವಾ, ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ, 25% ಅಷ್ಟು ಡಿಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಇನ್ನು ಸ್ಟೆಪ್ 5 ಸ್ಟೆಪ್ 6 ಎಲ್ಲ ಇದೆ, ದಟ್ ಈಸ್ ಕಾಂಪ್ಲೆಕ್ಸ್. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಕಲಿಯೋಣ. ಸೊ ಈ ಸ್ಟೆಪ್ 4ಗೆ ಪ್ರಾಕ್ಟೀಸ್ ಕ್ವೆಶನ್ಸ್ ಇಲ್ಲಿದೆ. ಸೊ ಒಂದ್ಸತಿ ಸಾಲ್ವ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ನ ಕಲಿಯೋಣ ಅಂಡರ್ ಪರ್ಸೆಂಟೇಜ್. ಓಕೆ.